12 चीज नहीं है उसमें बांध जैसे कपड़ा में का ऊपर बांध दो वो जो ऊपर का ಕೊಡು ಚಿಕ್ಕ ಒಂದು ಕಟ್ಟಿ ಇಲ್ಲ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ. ನಿನ್ನೆ ಒಂದಿನ ವಿಡಿಯೋ ನಾನು ಹಾಕೋದಕ್ಕಾಗಿಲ್ಲ, ಏನಕ್ಕಂದರೆ ಭಾನುವಾರ ಆಗಿದ್ದರಿಂದ ಯಾರು ಕೆಲಸದವ್ರು ಬಂದಿರಲಿಲ್ಲ. ಸೊ ಭಾನುವಾರ ಏನು ಕೆಲಸ ನಡೆದಿಲ್ಲ ಮನೆಯದು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಸೋಮವಾರ. ಸೊ ಇವತ್ತು ಕೆಲಸ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ, ವಾಸ್ಕಲ್ ಇಕ್ಬೇಕಿತ್ತು. ಸೊ ಬಟ್ ವಾಸ್ಕಲ್ಗೆ ಏನು ನಾವು ಕೊಟ್ಟಿದ್ವಿ ಮಾಡೋದಕ್ಕೆ, ಸೊ ಅವ್ರು ಕೊಡಲಿಲ್ಲ. ಸೊ ಅದರಿಂದ ಸ್ವಲ್ಪ ಮುಂದೆ ಹಾಕ್ಬೇಕಾಯ್ತು ಬಂತು. ಇವತ್ತು ಸೋಮವಾರ ಆಗಿರೋದ್ರಿಂದ ಒಳ್ಳೆ ದಿನ ಇದೆ. ಸೊ ಒಳ್ಳೆ ಟೈಮ್ನು ಕೂಡ ಕೇಳ್ಕೊಂಡ್ ಬಂದಿದೆ. ಸೊ ಇವತ್ತು ವಾಸ್ಕಲ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು. ಯಾರು ಹೊಸ ಮನೆ ಕಟ್ಸ್ತಾ ಇದ್ದೀರಾ ಅಂತಂದ್ರೆ ಅವ್ರಿಗೆ ವಾಸ್ಕಲ್ಗೆ ಯಾವ ತರ ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡುವ ವಿಧಾನ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಪೂಜೆ ಯಾವ ತರ ಮಾಡಬೇಕು, ಏನು ಎತ್ತ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ಏನೇನು ಕೆಲಸ ಆಗತ್ತೆ ಅನ್ನೋದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಹತ್ರ ಒಂದು 6:30 ಈಗ ಟೈಮು. ಸೊ ಕ್ಯೂರಿಂಗ್ ಮಾಡಬೇಕು, ಹಂಗೆ ಕ್ಯೂರಿಂಗ್ ಮಾಡ್ಕೊಂಡ್ಬಿಡೋಣ ಬನ್ನಿ ಗೋಡೆಗಳಿಗೆ. ನೋಡಿ ಎಲ್ಲ ನಾಳೆ ಡ್ರೈ ಆಗಿಬಿಡೈತೆ, ನೀಟಾಗಿ ಕ್ಯೂರಿಂಗ್ ಮಾಡ್ಬೇಕು. ಇವತ್ತು ನಾವು ಒಬ್ಬನೇ ಬಂದಿರೋದು, ಬನ್ನಿ ಪರವಾಗಿಲ್ಲ ಮಾಡೋಣ. ನೀರು ಸಂಪಲ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಪೂರ್ತಿ ಇನ್ನೊಂದು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ಇನ್ನೊಂದ್ಸಲ ಟ್ಯಾಂಕ್ ತಂದು ಹಾಕ್ಸ್ಬೇಕು ನೀರನ್ನ. ನೀರು ಹಾಕ್ಬಿಟ್ಟು ಐಸ್ ಹೊರಟಿದ್ದೀವಿ. ಇವಾಗ ಹೋಗ್ಬಿಟ್ಟು ವಾಸ್ಕಲ್ ರೆಡಿ ಇರುತ್ತೆ, ಹೋಗಿ ಹಾಕ್ಕೊಂಡು ಕಲ್ಲು ಎತ್ಕೊಂಡು ಬರಬೇಕು. ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಇವತ್ತು 3 ಜನ ಇದ್ದಾರೆ ಅಷ್ಟೇ ಕೆಲಸಕ್ಕೆ, ಜಾಸ್ತಿ ಏನು ಕೆಲಸ ಇಲ್ಲ ಅದಕ್ಕೆ. ಆಟೋ ನಾವೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ನಮ್ಗೆ ಗೊತ್ತಿರೋರು ನಿಖಿಲ್ ಅಂತ ಇದ್ದಾನೆ, ಅವನೊಂದು ಆಟೋನ ಎತ್ಕೊಂಡು ನಾವೇ ಹೋಗಿ ನಾವೇ ಎತ್ಕೊಂಡು ಬರೋದು, ನಾವೇ ಡ್ರೈವ್ ಮಾಡ್ಕೊಳ್ಳೋಗಿ ಹೋಗೋಣ. ಅಯ್ಯಪ್ಪ ಹಿಂಗ ಯಾಕೆ ಬರಲ್ಲ? ಗೈಸ್ ಕಲ್ಲು ಹಾಕೊಂಡಾಯ್ತು ಸಂಪು ಮೇಲೆ ಹಾಕೋಕ್ಕೆ. ಸೊ ಈಗ ಬಾಟ್ಲು ವಾಸ್ಕಲ್ ಹಾಕೊಂಡು ಹೋಗ್ಬೇಕು. ಬಾಟ್ಲು ಹಾಕೊಂಡ್ವಿ. ಬಂದ ಏನು ಅಟ್ಲ ಕತ್ಲಾಗುತ್ತೆ ಕಡ ಒಂದು 10 ನಿಮಿಷ ಅರ್ಧ ಗಂಟೆ ಅಲ್ಲ
ಲಂಚ್ ಕಡೆ ಐತೆ ಬಿಡು. खिड़की में बांध दीजिए ना, उसमें से निकाल के खिड़की में बांध दो, पड़ा रहेगा उसी में। ಇದನ್ನ ಹೇಳಿತ್ತು ನೀವು. ಬಾಕ್ಸ್ ಓಪನ್ ಮಾಡು, ಅಲ್ಲಿ ಹೂವು ಹಾಕಿದೆ ಮಧ್ಯ ಅಲ್ಲಿಕ್ಕು ಪೂಜೆ ಮಾಡು. ಅಲ್ಲಿ ಪೂಜೆ ಮಾಡಿ ಆಮೇಲೆ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡ್ಬೇಕು. ಅಲ್ಲಿಕ್ಕು ಹಾಸ್ಟೆಲ್ ಮ್ಯಾಗ ಪೂಜೆ ಮಾಡ. ಮದ್ದಿಗೆ ಇಟ್ಬಿಟ್ಟು ತೆಂಗಿನಕಾಯಿ ಕಂಗಂಗಿಕ್ಕು. ಎರಡು ಕಿತ್ತುಕೋ, ವಿಳದ ಮೇಲೆ ಎರಡು ಇಕ್ಕೋ. ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಕ್ಕೋ. ನಾನು ಅಂದೆ ಅವನಿಗೆ ನಾಗಣ ಈಗ ಅವನು ಮುಖೇಶ್ ಅವ್ನು ಫಿನಿಶಿಂಗ್ ಕೊಡ್ಲಿಕ್ಕಂದ್ರೆ ಅವ್ರು ಮಾತಾಡಿ ಆ ಕಡೆ ಹೋಗಿ ಹೇಳಿ. जो लाए हैं कपड़ा में 12 चीज नहीं है उसमें बांध देते हो। कपड़ा में का ऊपर बांध दो, वो जो सुपर का वो बीच में डालते हैं सेंटर में डालते हैं. ಯಾರ ಮ್ಯಾಗ ವಜ್ಜಿ ಇರಬಾರ್ದು ದೇವ್ರೆ, ಕರೆಕ್ಟ್ ಆಗಿರ್ಬೇಕು. ಶಕ್ತಿ ಇಲ್ಲ ನೀ ತಿಂದಿಲ್ಲ. ಎರಡು ಕಡೆ ಬಾಗ್ಲು ಬಾಗ್ಲು ಕರೆಕ್ಟ್ ಆಗಿ ಒಳಗಡೆಯಿಂದ ಹೋಗು, ಸೈಡ್ಗಿಂದ ಹೋಗು. ಅಡುಗೆ ಮನೆ ಮೂಲ ಹೋಗು. ಅಡುಗೆ ಮನೆ ಮೂಲ 6 ರೂಮ್ ನೋಡಿ. ಈ ರೂಮು ಈ ರೂಮ್ ದೇವ್ರ ಮನೆಗೆ ಒಂದೇ ಹನಿ ಇರ್ಲಕ್ಕ. ಹಾಂ. ಇವ್ರ ಮನೆ ರೂಮ್ ಕೊಟ್ಟಿಲ್ಲ ಅವ್ರಿಗೆ. कृष्णा भाई फोन करे कहते ना आज तुमको. हाँ फोन आगाना बोला मेरे को, मिस्त्री क्या मालूम आगाना बोल रहा था कि कृष्णा फोन किया तुम्हारे मिस्त्री को, काम नहीं बोल के बोला. ಇವತ್ತು ಮಾಡಿದ್ನಪ್ಪ, ಇವತ್ತಿಂದ ನಿನ್ನೆ ಅದು ಹೇಳ್ತಾ ಇದ್ದಾರೆ. ನಿನ್ನೆ ಮಾಡಿದ್ನೋ ಇವತ್ತು ಮಾಡಿದ್ನೋ ನಾಗಣ್ಣ ಹೇಳ್ತಿದ್ದಾರೆ ಬಟ್ಟೆ ಬೇರೆ ತಂದಿಲ್ಲಪ್ಪ, ನೋಡ್ತಾರೆ ಯಾವ್ದೊಂದು ಕಟ್ ಮಾಡ್ಕೊಂಡು ಕಲ್ಲೇ ಬಿಚ್ಚಿಟ್ಬಿಟ್ಟಿದ್ದಪ್ಪು. ಕೊಬ್ಬರಿ ಚಿಪ್ಪಡಿ ಇಕ್ಕಮ್ಮ. ಆರೋಗಲ್ಲಣ್ಣ ಆರು ಸತ್ಯ ಒಂದೇ ಮಾಡಿಸಿದ್ರೆ चांदी का भी है. नीचे में वहाँ पर डाल दीजिए, मसाला डाल देते हैं। ಒಳಗಡೆ ಹೋಗಕ್ಕ हाँ ಚೇಂಜ್ ಇಲ್ಲ. ನಾನು ₹1 ಐತೆ ಚೇಂಜ್ ಅಷ್ಟೇ. 5 का कर दीजिए। स्टील का भी डालो, कौन सा भी डालो चलेगा. कोई ಏನು ಮಾಡಿದೆ? ಕೆಳಗಡೆ ಇಕ್ಬಿಡೋದು ಅಲ್ಲಿ आजकल ಕೆಳಗಡೆ ಕಮ್ಮ ಮಧ್ಯಕ್ಕೆ ನೇರಕ್ಕೆ ಕೆಳಗಡೆ ಇಕ್ಕು. ಕೆಳಗೆ ಇಕ್ರೆ ಇದನ್ನು ಇಕ್ಬೇಕಣ್ಣ. ಅವನ್ನ ಪ್ಯಾಕ್ ಮಾಡ್ಕೊತೀವಿ ಇಟ್ಕೊಂಡು ಮಟ್ಟಿಗೆ ಅವ್ರು ಇಕ್ಕತ್ತಾರೆ, ಅದು ಕೆಳಗಡೆ ಇಕ್ಕು. ಅಷ್ಟೇ ಅಷ್ಟೇ. ಅಷ್ಟೇ. ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಬ್ರಾಹ್ಮಣರು ಬೋಲ್ತೆ ಕನ್ನಡ में वैसा है. ಇಲ್ಲಿ ಕಾಂಪೌಂಡ್ ಹಾಕ ಹೋಗೋಣ. ಅವನು ಇದ್ರಾಗ ಹೇಳದ್ನ ಕಾಂಪೌಂಡ್ ಹಾಕೋವಾಗ ಕಾಂಪೌಂಡ್ ಹಾಕೋವಾಗ ಮಂತ್ರ ಹೇಳದ್ನ. नाग नागिन डाला चांदी का, कछुआ डाला चांदी का, और एक जो है ಸೆಂಟ್ರಿಗೆ ನೋಡು. ಸ್ವೀಟ್ ಕೊಟ್ರಾ? ಅದು ನಿಮಗೆ ಇಂಪಾರ್ಟೆಂಟ್. ನೀರು ಬಿದ್ದರೆ ಏನಾಗಲ್ಲ.
ಗೈಸ್ ಪೂಜೆ ಎಲ್ಲ ಆಯಿತು. ಸೊ ಕರೆಕ್ಟ್ ಟೈಮ್ಗೆ ಅಂದ್ಕೊಂಡಿದ್ದ ಟೈಮ್ಗೆ ಏನು ಕೇಳ್ಕೊಂಬಂದಿದ್ವಿ ಆ ಟೈಮ್ಗೆ ಕರೆಕ್ಟಾಗಿ ಪೂಜೆ ಮಾಡಿ ಮುಗಿಸಿದ್ವಿ. ಸೊ ಸಂಪುದು ನಿಮ್ಗೆ ತೋರಿಸ್ಬೇಕು ನೋಡಿ. ಸಂಪು ಏನಿತ್ತು ಸಂಪಿಗೆ ಬಂದ್ಬಿಟ್ಟು ಈ ಥರ ಕಲ್ಲನ್ನ ತಂದು ಹಾಕೊಂಡಿದ್ದೀವಿ. ಇದೇನಕ್ಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಮಿಕ್ಕೊಳತ್ತೆ ಅನ್ನೋದು ರೀಸನ್ಗೆ. ಬರೀ ಇದನ್ನ ಹಿಂಗೆ ಬಿಡಲ್ಲ. ಸೊ ಇದು ಸುಮ್ಮನೆ ಅಷ್ಟೇ. ಇದ್ರ ಮೇಲ್ಗಡೆ ಬಂದ್ಬಿಟ್ಟು ಕಂಬಿ ಕಟ್ಸ್ಬಿಟ್ಟು ಮಾಮೂಲಿ ಕಾಂಕ್ರೀಟ್ ಹಾಕಿ ಮಾಮೂಲಿ ಫಿನಿಶಿಂಗ್ ಮಾಡ್ತಾರೆ. ಮೌಡ್ ಹಾಕ್ತಾರಲ್ಲ, ಸೊ ಆ ಥರ ಬರುತ್ತೆ. ಇದ್ರ ಮೇಲ್ಗಡೆನೇ ಬರುತ್ತೆ ಅಷ್ಟೇ. ಓಕೆನಾ. ಸೊ ಇದು ಬಾಕ್ಲು ಬಂದಿದೆ ನೋಡಿ. ಸೊ ಆಲ್ರೆಡಿ ಮಧ್ಯಾಹ್ನ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ ಕೆಲಸದವರೆಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋದ್ರು. ಸೊ ಒಂದು ರೌಂಡ್ ಕ್ಯೂರಿಂಗ್ ಮಾಡ್ಕೋಬೇಕು ಎಲ್ಲ ನೋಡಿ. ಆಮೇಲೆ ಎಲ್ಲ ಒಣಗೋಗೈತೆ ಗೋಡೆ ಎಲ್ಲ. ಸೊ ಇನ್ನೊಂದು ರೌಂಡ್ ಇವಾಗ ಇನ್ನೊಂದು ಕ್ಯೂರಿಂಗ್ ಮಾಡ್ಕೋತೀನಿ ನಾನು.